ಜನರ ನಿರೀಕ್ಷೆಗಳನ್ನ ನೀವು ನೋಡ್ತಾ ಇದ್ರಿ. ಮತ್ತೆ ಈಗ ವಿಧಾನಸೌಧದ ಒಳಭಾಗದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಬಂದು ಆಸೀನರಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಅವರಿಗೆ ಕಾಲು ನೋವಿದೆ, ಹಾಗಾಗಿ ಕೂತ್ಕೊಂಡೇ ಈ ಸರ್ತಿ ಬಜೆಟ್ ಮಂಡನೆ ಮಾಡ್ತಾರೆ. ಅದಕ್ಕೋಸ್ಕರ ಸೋಫಾ ಎಲ್ಲ ತರಿಸ್ಕೊಂಡಿದ್ದಾರೆ. ಅವರ ಸ್ನೇಹಿತರೆಲ್ಲರೂ ಕೂಡ ಬಂದು ಮಾತನಾಡಿಸ್ತಾ ಇದ್ದಾರೆ, ಒಂದು ವಿಶ್ ಮಾಡ್ತಾರೆ ಎಲ್ಲರೂ ಕೂಡ. ಕಂಗ್ರ್ಯಾಚುಲೇಷನ್ ಸರ್, 16ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಾ, ಒಳ್ಳೆಯದಾಗಲಿ ಅಂತ. ಇದು ಪ್ರತಿ ವರ್ಷದ ಪದ್ಧತಿ. ಆಮೇಲೆ ಇವತ್ತು ಸಾಮಾನ್ಯ ಯಾರೂ ಆಬ್ಸೆಂಟ್ ಆಗಲ್ಲ, ಎಲ್ಲರೂ ಬಂದಿರ್ತಾರೆ, ಬಂದಿರಬೇಕು. ಆ್ಯಕ್ಚುಲಿ ವಿಪ್ ಜಾರಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಶಾಸಕರುಗಳು ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನಮಗೇನು ಸಿಗುತ್ತೆ, ನಮ್ಮ ಜಿಲ್ಲೆಗೆ ಏನು ಸಿಗುತ್ತೆ, ನಮ್ಮ ಭಾಗಕ್ಕೆ ಏನು ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ. ಇದು ಅಭಿವೃದ್ಧಿ ಪರವಾದಂತಹ ಬಜೆಟ್ ಅಂತ. ದೇಶದಲ್ಲೇ ವಜುಭಾಯಿ ವಾಲಾ ಅವರು 18 ಸಲ ಬಜೆಟ್ ಮಂಡಿಸಿದ್ದಾರೆ, ಇವರು ಸೆಕೆಂಡು ಇಡೀ ದೇಶದಲ್ಲೇ. ಕರ್ನಾಟಕದಲ್ಲಿ ಅನ್ಬೀಟಬಲ್ ರೆಕಾರ್ಡು. ದೇಶದಲ್ಲೂ ಕೂಡ ಅವರು ಇನ್ನೊಂದು 2 ಬಜೆಟ್ ಅನ್ನ ಹಾಗೆ ದಾಟಿಸ್ಬಿಟ್ರೆ ವಜುಭಾಯಿ ವಾಲಾ ಅವ್ರದ್ದು ಕೂಡ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ದಂಗೆ. ಸೊ ಒಂದು ಕಡೆ ಲಾಂಗೆಸ್ಟ್ ಸರ್ವಿಂಗ್ ಸಿಎಂ ಅಂತಾನೂ ಆಗ್ಬಿಡ್ತಾರೆ, ಆಮೇಲೆ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ಇಡೀ ದೇಶದಲ್ಲೇ ಅಂತನೂ ಆಗ್ತಾರೆ. ಆಗಲಿ, ಒಳ್ಳೇದಾಗಲಿ, ಎಲ್ಲವೂ ರೆಕಾರ್ಡ್ಗಳೆಲ್ಲ ನಮ್ಮ ಸಿದ್ದರಾಮಯ್ಯನವರ ಹೆಸರಿಗೆ ಬರಲಿ. ಬಟ್ ರಾಜ್ಯದ ಜನರಿಗೆ ಒಳ್ಳೇದಾಗಲಿ. ಸಾಲದ ಹೊರೆ ಸ್ವಲ್ಪ ಕಡಿಮೆ ಮಾಡಿ. ನೀವು ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡೋದ್ರಿಂದ ಆಗೋ ಪ್ರಯೋಜನಗಳೇನು ಅಂತ ಒಂದು ಸರ್ತಿ ನೋಡಬೇಕಲ್ಲ. ಆಮೇಲೆ ಈ ಸಲ ಅಟ್ಲೀಸ್ಟ್ ಸಾಲ ಎಷ್ಟು ಮಾಡ್ಲಾಯ್ತು ಅನ್ನೋದಕ್ಕಿಂತ ಯಾವುದಕ್ಕೆ ಹಾಕ್ತಾ ಇದ್ದಾರೆ ಸಾಲ ಮಾಡಿ ಅನ್ನೋದು. ಯಾಕಂದರೆ ಸಾಲ ಮಾಡಿ ಸುಮ್ಮನೆ ತುಪ್ಪ ತಿನ್ನೋಕ್ಕಾಗಲ್ಲ. ಅದು ಎಲ್ಲೆಲ್ಲಿ ಕೊರತೆ ಇದೆ ಎಲ್ಲ ಕಡೆ ಹಾಕ್ಕೋಬೇಕು. ಆಮೇಲೆ ಅಬ್ಸರ್ವ್ ಮಾಡಿ, ಕಳೆದ 2 ವರ್ಷದಿಂದ ಭಾರೀ ಗಾತ್ರದ ಯೋಜನೆಗಳೇ ಆಗ್ತಾ ಇಲ್ಲ. ಹೌದು, ಭಾರೀ ಗಾತ್ರದ ನೀರಾವರಿ ಯೋಜನೆಗಳಿಗೆ ಇವರು ದುಡ್ಡನ್ನೇ ಇಡ್ತಾ ಇಲ್ಲ, ಅಥವಾ ಘೋಷಣೆನೂ ಮಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಯೋಜನೆಗಳೇ ಇಲ್ಲ. ಹಾಗಾಗಿ ಆ ಥರ ಯೋಜನೆಗಳು ಬರಬೇಕು. ಗ್ರೇಟರ್ ಬೆಂಗಳೂರು ಅಂತಂದ್ರೆ ನಾವು ಮಾತಲ್ಲಿ ಗ್ರೇಟರ್ ಬೆಂಗಳೂರು ಅಂತೀವಿ, ಇನ್ನೂ ಗುಂಡಿ ಮುಚ್ಚಿ ಅಂತ ಬರೀ ಗುಂಡಿ ಮುಚ್ಚಿದ್ರೂ ಕೂತಿದ್ದೀವಿ ನಾವು. ಇನ್ನೂ ಅದ್ರ ಮೇಲೆ ಅದಕ್ಕಿಂತ ಎಕ್ಸ್ಟ್ರಾ ಗ್ರೇಟರ್ ಬೆಂಗಳೂರು ಆಗಬೇಕು ಅಂದರೆ ಹೆಂಗೆ ಅಂತ ಯೋಚನೆ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತೆ ಈಗ ಅದೇನೋ ಟನಲ್ ರೋಡ್ ಅಂತ ಹೇಳಿದ್ರು, ಆ ಟನಲ್ ರೋಡ್ಗೆ ಏನಾದರೂ ಈ ಸರ್ತಿ ದುಡ್ಡನ್ನು ಇಡ್ತಾರಾ ಅಥವಾ ಪ್ರಾಜೆಕ್ಟನ್ನು ಕೈ ಬಿಡ್ತಾರಾ, ಇವೆಲ್ಲವೂ ಕೂಡ ನೋಡಬೇಕು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ವಿಧಾನಸೌಧದ ಒಳಭಾಗದ್ದು. ಸಿದ್ದರಾಮಯ್ಯನವರು ಎಲ್ಲರೂ ಬಂದು ಸಿದ್ದರಾಮಯ್ಯನವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಷಾತೀತವಾಗಿ ಬರ್ತಾರೆ. ಇಂಥ ಸಂದರ್ಭಗಳಲ್ಲಿ ಕಾಂಗ್ರೆಸ್ನವರು ಅಂತಲೇ ಅಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಬಂದು ವಿಶ್ ಮಾಡ್ತಾರೆ. ಯಾಕೆಂದರೆ ಅದೊಂದು ದೊಡ್ಡ ಸಾಧನೆ ಅಲ್ವಾ. ಇಡೀ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಅಂತಂದರೆ ಏನು ತಮಾಷೆನ, 16ನೇ ಬಾರಿ. ಅಲ್ಲಿಗೆ ಅವರು ಆರ್ಥಿಕ ತಜ್ಞರು, ಹಣಕಾಸು ತಜ್ಞರು, ರಾಜ್ಯ ಸರ್ಕಾರವನ್ನು 16 ವರ್ಷಗಳ ಕಾಲ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿಯನ್ನು ಕಾಪಾಡಿದವರು ಅಂತಂದರೆ ಖಂಡಿತವಾಗಿ ಅದೊಂದು. ಅವ್ರ ಬಜೆಟ್ ಮಂಡಿಸ್ಬೇಕಾದ್ರೆ 1000 ಕೋಟಿಗಳಲ್ಲಿ ಇರ್ತಾ ಇತ್ತು. 12,000 ಕೋಟಿ ಫಸ್ಟ್ ಅವರು ಬಜೆಟ್ ಮಂಡಿಸಿದಾಗ. ಈಗ 4 ಲಕ್ಷ ಕೋಟಿಯ ಗಾತ್ರದ ಬಜೆಟ್. ಸೊ ಕೆಲವೇ ಹೊತ್ತಲ್ಲಿ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಪೂರ್ವ ತಯಾರಿಗಳಾಗ್ತಾ ಇದೆ. ಯಾಕೆಂದರೆ ಕೂತ್ಕೊಂಡು ಬಜೆಟ್ ಮಂಡನೆ ಮಾಡೋದಕ್ಕೆಲ್ಲ ಆಗಬೇಕಲ್ಲ, ಒಂದಷ್ಟು ವ್ಯವಸ್ಥೆಗಳೆಲ್ಲ ಅದೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ಇನ್ನೇನು ಈಗ ಸ್ಪೀಕರ್ ಬರಬೇಕು. ಸ್ಪೀಕರ್ ಬಂದ ತಕ್ಷಣ ಮೊದಲ ಇದೇ ಬಜೆಟ್ ಇರುತ್ತೆ ಇವತ್ತು. ಸೊ ಹಾಗಾಗಿ ಅವರು ಬಂದ ತಕ್ಷಣ ಅನೌನ್ಸ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟಾಗಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸ್ತಾರೆ ಅಂತಕ್ಕಂಥದ್ದು. ಸೊ 10:30, 11 ಗಂಟೆಗೆ ಆಗ್ತಾ ಇದ್ದು ಈ ಸರ್ತಿ ಅರ್ಲಿಯರ್ ಆಗಿ ಆಗ್ತಾ ಇದೆ, 10:15 ಆಗ್ತಾ ಇದೆ. ಲಾಸ್ಟ್ ಟೈಮ್ 3 ಗಂಟೆ 15 ನಿಮಿಷಗಳ ಕಾಲ ಬಜೆಟ್ ಮಂಡಿಸಿದ್ರು. ಈ ಸಲ ಆ ರೆಕಾರ್ಡ್ನು ಬ್ರೇಕ್ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕು. ದುಡ್ಡು ಜಾಸ್ತಿ ಆದಮೇಲೆ ಟೈಮು ಜಾಸ್ತಿ ಆಗುತ್ತಲ್ಲ ಹೇಳೋದಕ್ಕೆ. ಹಾಗಾಗಿ ಅದು ಆಗ್ಬೋದು. 3 ಗಂಟೆಗಿಂತ ಜಾಸ್ತಿ ಆಗುತ್ತೆ. 10:15 ಅಂತಂದರೆ 12, 1, 2 ಗಂಟೆ ತನಕ ಬಜೆಟ್ ಮಂಡನೆ ಆಗ್ಬೋದು, ಹೇಳೋಕ್ಕಾಗಲ್ಲ ಎಷ್ಟು ಗಂಟೆ ತನಕ ಬಜೆಟ್ ಮಂಡಿಸ್ತಾರೆ ಅಂತಕ್ಕಂಥದ್ದು. ಇಲ್ಲಿ ತನಕ ನಾವು ಲಾಸ್ಟ್ 2023-24ನೇ ವರ್ಷದಲ್ಲಿ ಕೂಡ ನೋಡಿದ್ವಿ, ಗ್ಯಾರಂಟಿ ಯೋಜನೆಗೆ ಬಹುತೇಕ ಎಲ್ಲ ದುಡ್ಡು ಹೋಗ್ತಾ ಇತ್ತು. ಅದಾದಮೇಲೆ ಒಂದು 50,000 60,000 ಕೋಟಿ ಉಳಿತಾ ಇತ್ತು. ಅದು ಯಾರಿಗೂ ಸಾಕಾಗ್ತಿರ್ಲಿಲ್ಲ, ಯಾವುದೂ ಕೂಡ ಆಗ್ತಿರ್ಲಿಲ್ಲ. ಸೊ ಈ ಸಲ ಅದನ್ನೆಲ್ಲ ಹೆಂಗೆ ಚಾಣಾಕ್ಷತನದಿಂದ ಸರಿದೂಗಿಸ್ಕೊಂಡು ಹೋಗ್ತಾರೆ, ಸಾಲ ಎಷ್ಟು ಮಾಡಿದ್ರು ಹೆಂಗೆ ಮಾಡಿದ್ರು ಅನ್ನೋದಕ್ಕಿಂತ ಯಾವ್ದ್ಯಾವ್ದಕ್ಕೆ ಬಳಸ್ತಾ ಇದ್ದಾರೆ. ಆಮೇಲೆ ಹೊಸ ಆದಾಯದ ಮೂಲವನ್ನು ಈ ಬಾರಿಯ ಬಜೆಟ್ನಲ್ಲಿ ಅಟ್ಲೀಸ್ಟ್ ಕಂಡುಕೊಂಡಿದೆಯಾ ಸರ್ಕಾರ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ದಕ್ಕಲಿಕ್ಕೆ ಕೆಲ ಕ್ಷಣಗಳು ಮಾತ್ರ ಬಾಕಿ ಇದೆ. ಸೊ ಅದಕ್ಕೂ ಮುಂಚೆ ನೀವು ಗಮನಿಸ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವರು ನಾವು ಹೇಳ್ತಾ ಇದ್ವಿ ಆಗಲೇ, ದೇವೇಗೌಡರ ಕಾಲದಿಂದ ಕೂಡ ಬಜೆಟನ್ನು ಮಂಡಿಸ್ತಾ ಬಂದರು. ದೇವೇಗೌಡರು, JH ಪಟೇಲು, ಅದಾದಮೇಲೆ ಧರ್ಮಸಿಂಗು. ಈಗ ಏನೋ ಮುಖ್ಯಮಂತ್ರಿ ಟೆನ್ಯೂರ್ನಲ್ಲೇ 9ನೇ ಬಜೆಟ್ ಇದು. ಟೋಟಲ್ ಅವರ ಪೊಲಿಟಿಕಲ್ ಕರಿಯರ್ನಲ್ಲಿ 16ನೇ ಬಜೆಟ್ಟು. ಸೊ ಹೇಗಿರುತ್ತೆ, ಲಾಂಗ್ ವೇನಲ್ಲಿ ಏನೆಲ್ಲ ತಪ್ಪುಗಳಾಗಿದೆ ಇದನ್ನೆಲ್ಲ ಪ್ರತಿ ಬಜೆಟ್ನಲ್ಲೂ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅವರು. ಈ ಸಲ ಯಾವ್ಯಾವ ಜಿಲ್ಲೆಗಳಿಗೆ ಏನೇನು ಘೋಷಣೆ, ಯಾರಿಗೆ ಬಂಪರ್ ಸಿಗುತ್ತೆ, ಸರ್ಕಾರದ ಫೋಕಸ್ ಏನಾಗಿರುತ್ತೆ. ಲಾಸ್ಟ್ ಟೈಮ್ ಒಂದು 5-6 ಯೋಜನೆಗಳ ಬಗ್ಗೆ ಮಾತಾಡಿದ್ರು, ಬಟ್ ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ. ವಿಷನರಿ ಬಜೆಟ್ ಅಂತ ಯಾವಾಗ ಅನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾವು 100 ರೂಪಾಯಿಯನ್ನು ಯಾವುದಾದ್ರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟಿಗೆ ಹಾಕಿ 250 ರೂಪಾಯಿ ಬರುತ್ತೆ ನೋಡ್ರಪ್ಪ ಇದು ಈ ಬಜೆಟ್ನಿಂದ, ಈ ಯೋಜನೆಯಿಂದ ಅಂತ ಅಂದಾಗ ಅದು ವಿಷನರಿ ಬಜೆಟ್ ಆಗುತ್ತೆ.
ಹಂಗೆ ಮಾಡ್ತಾರೆ ಅನ್ನೋದು ಕುತೂಹಲ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ, ಅಬಕಾರಿ ಮತ್ತು ರಾಜ್ಯ ಟ್ರಾನ್ಸ್ಪೋರ್ಟ್ ಇಲಾಖೆಯಿಂದ ಸ್ವಲ್ಪ ಹೆಚ್ಚಿನ ದುಡ್ಡನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ ಅಂತ. ಬಟ್ ಎಲ್ಲವೂ ಕೂಡ ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಬಂದು ನಿಂತುಬಿಟ್ಟು ಸ್ಯಾಚುರೇಷನ್ ತಲುಪಿದೆ. ಎಲ್ಲದರಲ್ಲೂ ಜಾಸ್ತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಹೊಸ ಆದಾಯದ ಮೂಲ ಏನು ಅಂತಕ್ಕಂಥದ್ದನ್ನು ನೋಡ್ಬೇಕು. ಅದೇನೋ ಪಾರ್ಕಲ್ಲಿ ಕೂತ್ಕೊಂಡ್ರೆ 300 ರೂಪಾಯಿ ತಿಂಗಳಿಗೆ ಕಟ್ಟಬೇಕು ಅಂತ ಏನೋ ಒಂದು ಟ್ಯಾಕ್ಸ್ ಹಾಕ್ತೀವಿ ಅಂತ ಮಾತನಾಡ್ತಾ ಇದ್ರು. ಅಥವಾ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನು ಗ್ರಾಹಕರಿಂದಲೇ ನಾವು ಪಡಿತೀವಿ ಅಂತ ಇದಕ್ಕೆ ಬರೆದುಬಿಟ್ಟಿದ್ರಲ್ಲ, ಪತ್ರ ಬರೆದುಬಿಟ್ಟಿದ್ರಲ್ಲ, ಆ ಥರ ಏನಾದರೂ ಎಸ್ ಅಂದ್ಬಿಡ್ತಾರ ಗೊತ್ತಿಲ್ಲ ಯಾವ ಥರ ಅಂತ ನೋಡೋಣ. ಬಟ್ ಬಜೆಟ್ ಗಾತ್ರ 4,09,000 ಕೋಟಿ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೀವಿ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬಜೆಟ್ ಆರಂಭ ಆಗುತ್ತೆ. ಕಳೆದ ಬಾರಿ 3,71,383 ಕೋಟಿ ಬಜೆಟ್ ಮಂಡನೆಯಾಗಿತ್ತು. ಈ ಸಾರ್ತಿ ಅದಕ್ಕಿಂತ ಜಾಸ್ತಿ ಆಗಿದೆ, ಆಗೇ ಆಗುತ್ತೆ, ಪ್ರತಿ ವರ್ಷವೂ ಆಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇವೆಲ್ಲವೂ ಕೂಡ ಪೇಪರ್ ಮೇಲಿನ ನಂಬರ್ಗಳಾಗಬಾರ್ದು, ಪತ್ರದ ಮೇಲಿನ ಪೇಪರ್ ಮೇಲಿನ ನಂಬರ್ಗಳಾಗಬಾರ್ದು. ಇವೆಲ್ಲವೂ ಕೂಡ ಅದನ್ನು ಅವರೇ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಬಜೆಟ್ ಅನ್ನುವಂಥದ್ದು ಪೇಪರ್ ಮೇಲಿನ ಅಂಕಿ ಅಂಶಗಳಲ್ಲ. ರಾಜ್ಯದ 7 ಕೋಟಿ ಜನರ 1 ವರ್ಷದ ಆರ್ಥಿಕ ನಿರ್ವಹಣೆ ಅಂತಕ್ಕಂಥದ್ದನ್ನು ಇವತ್ತು ಬೆಳಗ್ಗೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಮತ್ತೆ ನಾವು ಸಾಲ ತಗೊಂಡಿರ್ತೀವಿ, ಆ ಸಾಲ ಮರುಪಾವತಿಗೆ ಎಷ್ಟು ರೂಪಾಯಿ ಇಡ್ತಾರೆ ಅಂತ. ಈಗ 1 ರೂಪಾಯಿನಲ್ಲಿ ಈಗ ಇಲ್ಲಿ ತನಕದ ವರ್ಷದ ತನಕನೂ 28 ಪೈಸನ ಸಾಲ ಮರುಪಾವತಿಗೆ ಅಂತ ಎತ್ತಿಡ್ತಾರೆ. ಬಟ್ ಅದು ಬಡ್ಡಿಗೆ, ಹೌದು, ಬಡ್ಡಿಯ ಜೊತೆಗೆ ಅಸಲನ್ನು ಕಟ್ತಾ ಹೋಗ್ಬೇಕು ನೀವು. ಹೆಂಗ್ ಮಾಡ್ತಾರೆ ಅಲ್ಲಾಗ್ಲಿಲ್ಲ ಅಂದರೆ ಬರೀ ಬಡ್ಡಿಗೆ ದುಡ್ಡು ಹೋಗುತ್ತೆ. ಹಾಗಾಗಿ ಬಡ್ಡಿ ಪ್ಲಸ್ ಇಂಟ್ರೆಸ್ಟ್, ಬಡ್ಡಿ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್, ಅದರಲ್ಲಿ ಯಾವ ಥರ ನೀವು ಕಟ್ತಾ ಹೋಗ್ತೀರಾ ಅದು ಕೂಡ ನೋಡಬೇಕಲ್ಲ. ಅದೆಲ್ಲವೂ ಕೂಡ ಈ ಸರ್ತಿ ಯಾವ ಥರ ಬ್ಯಾಲೆನ್ಸ್ ಆಗುತ್ತೆ ಅಂತ